Good morning, one and all. In this session, we are going to learn the concept of cash flow statement, in that meaning and objectives of cash flow statement. I am Madhusudan K, working as assistant professor at JFGC ಕುದೇರು ಚಾಮರಾಜನಗರ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಇಂದಿನ ಈ ಒಂದು ಸಂದರ್ಭದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯವು ನಿಗದಿಪಡಿಸಿರುವ 6ನೇ ಸೆಮಿಸ್ಟರ್ BComನ ಅಡ್ವಾನ್ಸ್ಡ್ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ 2 ಎಂಬ ಸಬ್ಜೆಕ್ಟ್ನ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಎಂಬ ವಿಷಯದ ಬಗ್ಗೆ, ಅದರಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಅರ್ಥ ಮತ್ತು ಉದ್ದೇಶಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ತಿಳಿದುಕೊಳ್ಳೋಣ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಮೊದಲಿಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಅರ್ಥವನ್ನು ತಿಳಿದುಕೊಳ್ಳೋಣ. ನಂತರದಲ್ಲಿ ಇನ್ನೆಲ್ಲ ವಿಷಯಗಳನ್ನ ನಾವು ಗಮನಹರಿಸೋಣ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದರೆ ಏನು? ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇಸ್ ಅ ಸ್ಟೇಟ್ಮೆಂಟ್ which describes the inflow and outflow of cash and cash equivalents of an enterprise during the period of time. ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನುವಂಥದ್ದು ಇಸ್ ಅ ಸ್ಟೇಟ್ಮೆಂಟ್ which explains the inflow and outflow of cash. What are all the inflow? What are all the transaction that increases the ಕ್ಯಾಶ್ ಪೊಸಿಷನ್ ಇನ್ ಅ ಬಿಸ್ನೆಸ್? ಇಟ್ಸ್ ಕಾಲ್ಡ್ ಇನ್ಫ್ಲೋಸ್. ಯಾವೆಲ್ಲ ಟ್ರಾನ್ಸಾಕ್ಷನ್ಗಳಿಂದ ಸಂಸ್ಥೆಯ ಹಣಕಾಸಿನ ಸ್ಥಿತಿ ಅಂದರೆ ನಗದು ಹೆಚ್ಚು ಮಾಡುತ್ತೋ ಅದನ್ನೆಲ್ಲ ನಾವು ಇನ್ಫ್ಲೋ ಅಂತ ಕರಿತೀವಿ. ಅಂದರೆ ಸಂಸ್ಥೆಗೆ ಬರುವಂಥ ಒಳಹರಿವು, ಸಂಸ್ಥೆಗೆ ಬರುವಂಥ ಕ್ಯಾಶ್, ಅದನ್ನು ಇನ್ಫ್ಲೋ ಅಂತ ಕರಿತೀವಿ. ಹಾಗೆ ಸಂಸ್ಥೆ ಕ್ಯಾಶನ್ನು ಬಳಸ್ಕೊಂಡ್ರೆ, ನಗದನ್ನು ಬಳಸ್ಕೊಂಡ್ರೆ ಅದನ್ನು ನಾವು ಔಟ್ಫ್ಲೋ ಅಂತ ಕರಿತೀವಿ. ಯೂಸಸ್ ಆಫ್ ಕ್ಯಾಶ್, ಔಟ್ಫ್ಲೋ ಆಫ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸ್, ನಗದು ಮತ್ತು ನಗದು ಸಮಾನ, ಕ್ಯಾಶ್ ಮತ್ತು ಕ್ಯಾಶ್ ಈಕ್ವಲೆಂಟ್ಸ್ ಆಫ್ ಆ್ಯನ್ ಎಂಟರ್ಪ್ರೈಸ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಟೈಮ್. ಅಂದರೆ ಒಂದು ಅವಧಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಒಳಹರಿವು ಇದೆ, ಒಂದು ಸಂಸ್ಥೆಗೆ ಯಾವೆಲ್ಲ ಕ್ಯಾಶ್ ಇನ್ಫ್ಲೋಸ್ ಇದೆ, ಹಾಗೆ ಕ್ಯಾಶ್ ಔಟ್ಫ್ಲೋಸ್ ಇದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡುವಂಥದ್ದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ನೋಡಿ, ಮತ್ತೊಮ್ಮೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನುವಂಥದ್ದು ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತಹ ಏನೆಲ್ಲ ಇನ್ಫ್ಲೋಸ್ ಇದೆ, ಸಂಸ್ಥೆಗೆ ಬರುವಂಥ ಕ್ಯಾಶ್ ಏನಿದೆ, ಹಾಗೆ ಸಂಸ್ಥೆ ಕ್ಯಾಶನ್ನು ಏನಕ್ಕೆಲ್ಲ ಬಳಸ್ಕೊಂಡಿದೆ ಅನ್ನುವಂಥದ್ದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಇನ್ನೊಂದು ಅರ್ಥವನ್ನು ತಿಳ್ಕೊಳ್ಳೋಣ. ಇಟ್ ಈಸ್ ಅ ಸ್ಟೇಟ್ಮೆಂಟ್ ವಿಚ್ ಸಮ್ಮರೈಸಸ್ ದಿ ಕಾಸಸ್ ಆಫ್ ಚೇಂಜಸ್ ಇನ್ ಕ್ಯಾಶ್ ಪೊಸಿಷನ್ ಆಫ್ ಅ ಬಿಸ್ನೆಸ್ ಎಂಟರ್ಪ್ರೈಸ್ ಬಿಟ್ವೀನ್ ಡೇಟ್ಸ್ ಆಫ್ 2 ಬ್ಯಾಲೆನ್ಸ್ ಶೀಟ್. 2 ಬ್ಯಾಲೆನ್ಸ್ ಶೀಟ್ ನಡುವಿನ ಅವಧಿಗೆ ಸಂಬಂಧಿಸಿದ ಹಾಗೆ ಹಣದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ, ನಗದು ಅಥವಾ ಕ್ಯಾಶಲ್ಲಿ ಏನೇನೆಲ್ಲ ಚೇಂಜಸ್ ಆಗಿದೆ ಅನ್ನುವಂಥದ್ದನ್ನು ಹೇಳುವಂಥದ್ದು, ಯಾಕೆ ಚೇಂಜಸ್ ಆಗಿದೆ ಅನ್ನುವಂಥದ್ದು ಹೇಳುವಂಥದ್ದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಫಾರ್ ಎಕ್ಸಾಂಪಲ್, ಓಪನಿಂಗ್ ಬ್ಯಾಲೆನ್ಸಲ್ಲಿ ಅಂದರೆ ಏಪ್ರಿಲ್ ಮೊದಲನೇ ದಿನ 10,000 ಇರುತ್ತೆ ಕ್ಯಾಶು. ಅದೇ ಥರ ನೆಕ್ಸ್ಟ್ ಇಯರ್ 31 ಮಾರ್ಚ್ಗೆ ಕ್ಯಾಶ್ ಪೊಸಿಷನ್ನು 2,000 ಆಗಿರುತ್ತೆ. ಓಪನಿಂಗಲ್ಲಿ 10,000 ಇದ್ದಿದ್ದು ಕೊನೆಯಲ್ಲಿ 2,000 ಆಗಿದೆ. ಆ ಮಧ್ಯದಲ್ಲಿ ಯಾಕೆ ಕಡಿಮೆ ಆಯಿತು, ಕ್ಯಾಶ್ ಕಡಿಮೆ ಆಗಿರ್ಬೋದು ಅಥವಾ ಜಾಸ್ತಿ ಆಗಿರ್ಬೋದು, ಅದಕ್ಕೆ ಕಾರಣಗಳೇನೇನು ಅಂತ ತಿಳಿಸುವಂಥದ್ದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ವಿಚ್ ಸಮ್ಮರೈಸಸ್ ದಿ ಕಾಸಸ್ ಆಫ್ ಚೇಂಜಸ್ ಇನ್ ಕ್ಯಾಶ್ ಪೊಸಿಷನ್ ಆಫ್ ಅ ಬಿಸ್ನೆಸ್ ಎಂಟರ್ಪ್ರೈಸ್ ಬಿಟ್ವೀನ್ 2 ಬ್ಯಾಲೆನ್ಸ್ ಶೀಟ್ಸ್. ನೆಕ್ಸ್ಟ್, ಇಲ್ಲಿ ನಾವು ಒಂದು ಪದವನ್ನು ಬಳಸಿದ್ವಿ, ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸ್. ವಾಟ್ ಯು ಮೀನ್ ಬೈ ಕ್ಯಾಶ್ ಈಕ್ವಲೆಂಟ್ಸ್? ವಾಟ್ ಯು ಮೀನ್ ಬೈ ಕ್ಯಾಶ್? ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿ ಕ್ಯಾಶ್ ಈಕ್ವಲೆಂಟ್ಸ್. ಕ್ಯಾಶ್ ಮೀನ್ಸ್ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಆರ್ ಡಿಮ್ಯಾಂಡ್ ಡೆಪಾಸಿಟ್ಸ್ ವಿತ್ ಬ್ಯಾಂಕ್. ಅಂದರೆ ನಮ್ಮ ಹತ್ರ ಸಂಸ್ಥೆಯಲ್ಲಿರುವಂತಹ ಕ್ಯಾಶು, ಬ್ಯಾಂಕಲ್ಲಿರುವಂಥ ಕ್ಯಾಶು ಅಥವಾ ಡಿಮ್ಯಾಂಡ್ ಡೆಪಾಸಿಟ್ಸ್. ಕ್ಯಾಶ್ ಅಟ್ ಬ್ಯಾಂಕ್ ಅಥವಾ ಡಿಮ್ಯಾಂಡ್ ಡೆಪಾಸಿಟ್ಸ್ ಅಂದರೆ ಎರಡು ಒಂದೇ. ಯಾವ್ಯಾವುದು ಡಿಮ್ಯಾಂಡ್ ಡೆಪಾಸಿಟ್ಸು? ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆರ್ ಕರೆಂಟ್ ಅಕೌಂಟ್. ದೀಸ್ ಟೂ ಅಕೌಂಟ್ಸ್ ಆರ್ ಡಿಮ್ಯಾಂಡ್ ಡೆಪಾಸಿಟ್ಸ್. FD ಅಕೌಂಟ್ ಮತ್ತು RD ಅಕೌಂಟ್ ಅದು ಟರ್ಮ್ ಡೆಪಾಸಿಟ್ಸ್. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಮತ್ತು ಕರೆಂಟ್ ಅಕೌಂಟ್ ಬಂದು ಡಿಮ್ಯಾಂಡ್ ಡೆಪಾಸಿಟ್ಸ್.
ಕ್ಯಾಶ್ ಇನ್ ಹ್ಯಾಂಡ್ ಮತ್ತು ಡಿಮ್ಯಾಂಡ್ ಡೆಪಾಸಿಟ್ಸ್ ಎರಡೂ ಕೂಡ ಕ್ಯಾಶ್ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗಾದರೆ ಕ್ಯಾಶ್ ಈಕ್ವಲೆಂಟ್ಸ್ ಅಂದ್ರೇನು? ಕ್ಯಾಶ್ ಈಕ್ವಲೆಂಟ್ಸ್ ಆರ್ ದೋಸ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ಈಸಿಲಿ. ಆ ಪದವನ್ನು ಅಂಡರ್ಲೈನ್ ಮಾಡ್ಕೋಬೇಕು. ಈಸಿಲಿ ಕನ್ವರ್ಟಬಲ್ ಇನ್ ಟು ಕ್ಯಾಶ್ ವಿಲ್ ಹ್ಯಾವ್ ಎ ಮೆಚುರಿಟಿ ಪೀರಿಯಡ್ ಆಫ್ 90 days ಆರ್ ಲೆಸ್. ಅಂದರೆ ಯಾವುದೇ ಒಂದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟನ್ನ ಈಸಿಯಾಗಿ ಕ್ಯಾಶಾಗಿ ಕನ್ವರ್ಟ್ ಮಾಡೋ ರೀತಿ ಇದ್ದರೆ, ಅದು ಹ್ಯೂಜ್ ಲಾಸ್ ಇಲ್ಲ ಅಂದರೆ, ಅದನ್ನು ಕನ್ವರ್ಟ್ ಮಾಡಬೇಕಾದ್ರೆ ಯಾವುದೇ ಥರ ದೊಡ್ಡ ಹಂತದಲ್ಲಿ ಲಾಸ್ ಆಗಿಲ್ಲ ಅಂದರೆ ಅದನ್ನು ನಾವು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅಂತ ಕರಿತೀವಿ. ಏನೇನು ಎಕ್ಸಾಂಪಲ್ಸು ಕ್ಯಾಶ್ ಈಕ್ವಲೆಂಟ್ಸ್ಗೆ? ಶಾರ್ಟ್ ಟರ್ಮ್ ಆರ್ ಮಾರ್ಕೆಟಬಲ್ ಆರ್ ಹೈಲಿ ಲಿಕ್ವಿಡ್ ಇನ್ವೆಸ್ಟ್ಮೆಂಟ್, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಆರ್ ಕ್ಯಾಶ್ ಈಕ್ವಲೆಂಟ್ಸ್. ಹಾಗೆ ಟ್ರೆಸರಿ ಬಿಲ್ಸ್ ಆ್ಯಂಡ್ ಕಮರ್ಷಿಯಲ್ ಪೇಪರ್ಸ್, ದೀಸ್ ಟು ಆಲ್ಸೋ ಎಕ್ಸಾಂಪಲ್ಸ್ ಫಾರ್ ಕ್ಯಾಶ್ ಈಕ್ವಲೆಂಟ್ಸ್. ಕ್ಯಾಶ್ ಅಂದರೆ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್. ಹಾಗೆ ಕ್ಯಾಶ್ ಈಕ್ವಲೆಂಟ್ಸ್ ಅಂದರೆ ಎನಿ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ದಟ್ ಈಸಿಲಿ ಕನ್ವರ್ಟಬಲ್ ಇನ್ ಟು ಕ್ಯಾಶ್ ವಿತೌಟ್ ಎನಿ ಹ್ಯೂಜ್ ಲಾಸಸ್. ನೆಕ್ಸ್ಟ್, ಆಬ್ಜೆಕ್ಟಿವ್ಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡುವುದರ ಉದ್ದೇಶವೇನು? ಏನಕ್ಕೋಸ್ಕರ ಬೇಕು ಇದು? ವಾಟ್ ಆರ್ ದ ಆಬ್ಜೆಕ್ಟಿವ್ಸ್? ಏನಕ್ಕೋಸ್ಕರ? ಫಸ್ಟ್ ಈಸ್ ಯೂಸ್ಫುಲ್ ಇನ್ ಕ್ಯಾಶ್ ಪ್ಲ್ಯಾನಿಂಗ್. ಏನಿದು ಕ್ಯಾಶ್ ಪ್ಲ್ಯಾನಿಂಗ್ ಅಂದರೆ? ದಿಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಈಸ್ ವೆರಿ ಯೂಸ್ಫುಲ್ ಟು ಮ್ಯಾನೇಜ್ಮೆಂಟ್. ಇಟ್ಸ್ ಪ್ರೊವೈಡ್ ದಿ ಬೇಸಿಸ್ ಟು ಇವ್ಯಾಲ್ಯುಯೇಟ್ ದಿ ಎಬಿಲಿಟಿ ಆಫ್ ಎ ಕಂಪನಿ ಟು ಜನ್ರೇಟ್ ಕ್ಯಾಶ್. ಅಂದರೆ ಮ್ಯಾನೇಜರ್ಸ್ಗೆ ತುಂಬ ಅನುಕೂಲ ಆಗುತ್ತೆ. ಏನಕ್ಕೋಸ್ಕರಪ್ಪ ಅಂದರೆ ಇದು ಕಂಪನಿಯ ಎಬಿಲಿಟಿ ಏನಿದೆ, ಎಷ್ಟು ಕ್ಯಾಶನ್ನು ಜನ್ರೇಟ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡುತ್ತೆ. ಆ ಬೇಸಿಸಿಂದ ನೆಕ್ಸ್ಟ್ ಇಯರ್ಗೆ ಅವರು ಎಷ್ಟು ಕ್ಯಾಶ್ ಬೇಕಾಗ್ಬೋದು ಅಂತ ಡಿಸೈಡನ್ನು ಮಾಡ್ಕೋಬೋದು. ಅಂದರೆ ಸಂಸ್ಥೆ ಎಷ್ಟು ಕ್ಯಾಶನ್ನು ಜನ್ರೇಟ್ ಮಾಡುತ್ತೆ ಮತ್ತು ಔಟ್ಸೈಡ್ ಸೋರ್ಸಸ್ಸಿಂದ ನಾವು ಎಷ್ಟನ್ನು ತೊಗೊಂಬರ್ಬೋದು ಅನ್ನೋದನ್ನು ಡಿಸೈಡ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಅದರಿಂದ ದಿಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಹೆಲ್ಪ್ಫುಲ್ ಫಾರ್ ಕ್ಯಾಶ್ ಪ್ಲ್ಯಾನಿಂಗ್. ನೆಕ್ಸ್ಟ್ ಇಯರ್ಗಳಲ್ಲಿ ಎಷ್ಟು ಕ್ಯಾಶನ್ನ ಇಟ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ನಮ್ಮ ಸಂಸ್ಥೆಯಲ್ಲಿ ಎಷ್ಟು ಕ್ಯಾಶನ್ನು ನಾವು ಜನ್ರೇಟ್ ಮಾಡ್ಬೋದು ಅಂತ ತಿಳಿಸ್ಕೊಡುತ್ತೆ. ಎಷ್ಟು ಜನ್ರೇಟ್ ಆಗುತ್ತೆ ಅನ್ನೋದನ್ನು ಬೇಸಾಗಿ ಇಟ್ಕೊಂಡು ನಮಗೆ ಎಷ್ಟು ಕ್ಯಾಶ್ ಬೇಕು, ನಮ್ಮಲ್ಲಿ ಎಷ್ಟು ಜನ್ರೇಟ್ ಆಗ್ತಿದೆ, ಔಟ್ಸೈಡ್ ಸೋರ್ಸಸ್ಸಿಂದ ಎಷ್ಟನ್ನು ತರ್ಬೋದು. ಈ ಮೂರು ಅಂಶಗಳಿಗೆ ಅನುಕೂಲ ಆಗುತ್ತೆ. ನೆಕ್ಸ್ಟ್, ಅಸೆಸ್ ದಿ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್. ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂದ್ರೇನು? ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಆರ್ ದೋಸ್ ಪ್ರಿನ್ಸಿಪಲ್ ರೆವಿನ್ಯೂ ಜನರೇಟಿಂಗ್ ಆ್ಯಕ್ಟಿವಿಟೀಸ್. ಸಂಸ್ಥೆಯ ಮೂಲ ಕಾರ್ಯಾಚರಣೆಗಳಿಂದ ಬರ್ತಕ್ಕಂಥ ಹಣವನ್ನು ನಾವು ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ಅಂದರೆ ಅವರ ಪ್ರಿನ್ಸಿಪಲ್ ರೆವಿನ್ಯೂ ಜನರೇಟಿಂಗ್ ಆ್ಯಕ್ಟಿವಿಟೀಸಿಂದ ಎಷ್ಟು ಕ್ಯಾಶ್ ಬರುತ್ತೆ ಅಂದರೆ ಈ ಸ್ಟೇಟ್ಮೆಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಅಬೌಟ್ ಕ್ಯಾಶ್ ಜನರೇಟೆಡ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್. ಆಪರೇಟಿಂಗ್ ಆ್ಯಕ್ಟಿವಿಟೀಸಿಂದ ಎಷ್ಟು ಬರ್ತಾ ಇದೆ ಕ್ಯಾಶು ಅನ್ನೋದನ್ನು ತಿಳಿಸ್ಕೊಡುತ್ತೆ. ಅಂದರೆ ನಮಗೆ ನೆಟ್ ಪ್ರಾಫಿಟ್ ಎಷ್ಟು, ಅದರಲ್ಲಿ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಎಷ್ಟು ಅನ್ನೋದನ್ನು ತಿಳಿಸ್ಕೊಡುತ್ತೆ. ಅಂದರೆ ಇದು ಇಂಟರ್ನಲ್ ಸೋರ್ಸಸ್ಸಿಂದ ಎಷ್ಟು ಕ್ಯಾಶ್ ಬರ್ತಿದೆ. ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಇಂಟರ್ನಲ್ ಸೋರ್ಸಸ್, ಅದು ಅದರಿಂದ ಎಷ್ಟು ಕ್ಯಾಶ್ ಬರ್ತಿದೆ ಅನ್ನೋದನ್ನು ತಿಳಿಸ್ಕೊಡುತ್ತೆ. ಮೂರನೇ ಪಾಯಿಂಟ್ ನಮಗೆ, ದಿಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಸೆಸ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಂಡ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್. ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ನಾವು ಮೂರು ವಿಭಾಗವಾಗಿ ಮಾಡ್ಕೋತೀವಿ. ಒಂದು ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್, ಇನ್ನೊಂದು ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್, ಅನದರ್ ಒನ್ ಈಸ್ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್. ಅಂದರೆ ಇಲ್ಲಿ ಇಟ್ ಪ್ರೊವೈಡ್ಸ್ ನಾಟ್ ಓನ್ಲಿ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್, ಆಪರೇಟಿಂಗ್ ಆ್ಯಕ್ಟಿವಿಟೀಸಿಂದ ಎಷ್ಟು ಇನ್ಕಮ್ ಬರ್ತಿದೆ ಅಷ್ಟನ್ನು ಮಾತ್ರ ತೋರಿಸ್ತಿಲ್ಲ, ಅದ್ರ ಜೊತೆಗೆ ಇನ್ವೆಸ್ಟಿಂಗ್, ನಾವು ಅಸೆಟ್ಸನ್ನು ತೊಗೊಬರೋದು, ಅಸೆಟ್ಸನ್ನು ಮಾರೋದು ಅಥವಾ ಬೇರೆ ಕಡೆ ಇನ್ವೆಸ್ಟನ್ನು ಮಾಡೋದು, ಅದರಿಂದ ಬರ್ತಕ್ಕಂಥ ಕ್ಯಾಶ್ ಎಷ್ಟಿದೆ. ಹಾಗೆ ನಮ್ಮ ಫೈನಾನ್ಸ್ ಆ್ಯಕ್ಟಿವಿಟೀಸ್, ನಮ್ಮಲ್ಲಿರ್ತಕ್ಕಂಥ ಶೇರ್ಸನ್ನು ಮಾರಾಟ ಮಾಡಿರ್ಬೋದು ಅಥವಾ ಶೇರ್ಸನ್ನು ಕೊಂಡ್ಕೊಂಡಿರ್ಬೋದು ಅಥವಾ ಡಿಬೆಂಚರ್ಸ್ನ ಮಾರಾಟ ಮಾಡಿರ್ಬೋದು ಅಥವಾ ಹೊರಗಡೆಯಿಂದ ಲೋನ್ ತಂದಿರ್ಬೋದು, ಅದರಿಂದ ಎಷ್ಟು ಕ್ಯಾಶ್ ಬರ್ತಿದೆ ಅನ್ನೋದನ್ನು ತಿಳಿಸ್ಕೊಡುತ್ತೆ. ಅಂದರೆ ಇದು ಓವರಾಲ್ ಲಿಕ್ವಿಡಿಟಿ ಪೊಸಿಷನ್ ಏನಿದೆ ಸಂಸ್ಥೆಯಲ್ಲಿ ಅನ್ನೋದ್ರ ಬಗ್ಗೆ, ಅಂದರೆ ದ್ರವ್ಯತೆ ಅದ್ರ ಬಗ್ಗೆ ತಿಳಿಸ್ಕೊಡುತ್ತೆ. ಪೇಮೆಂಟ್ ಆಫ್ ಡಿವಿಡೆಂಡ್ಸ್. ಡಿವಿಡೆಂಟ್ ಅಂದರೆ ನಮಗೆ ಗೊತ್ತು, ಲಾಭಾಂಶ. ಡಿವಿಡೆಂಟ್ ಈಸ್ ಪಾರ್ಟ್ ಆಫ್ ಪ್ರಾಫಿಟ್ ದಟ್ ಈಸ್ ಡಿಸ್ಟ್ರಿಬ್ಯೂಟೆಡ್
ಅಮಾಂಗ್ ಶೇರ್ ಹೋಲ್ಡರ್ಸ್ ಬೈ ದ ಕಂಪನಿ. ಅಂದರೆ ಕಂಪನಿ ತನ್ನ ಷೇರುದಾರರ ನಡುವೆ ಬಂದಂಥ ಲಾಭಾಂಶವನ್ನು ಹಂಚಿಕೆ ಮಾಡಿದ್ರೆ ಅದನ್ನು ನಾವೇನಂತ ಕರಿತೀವಿ, ಡಿವಿಡೆಂಟ್ ಅಂತ ಕರಿತೀವಿ. ಈ ವರ್ಷ ಲಾಭ ಬಂದಿದೆ, ಆ ಲಾಭದಲ್ಲಿ ಶೇರ್ ಹೋಲ್ಡರ್ಸ್ಗೆ ಒಂದು ಪಾಲನ್ನು ಕೊಡ್ತೀವಿ, ಅದನ್ನು ನಾವು ಡಿವಿಡೆಂಟ್ ಅಥವಾ ಲಾಭಾಂಶ ಅಂತ ಕರಿತೀವಿ. ಲಾಭಾಂಶ ಎನ್ನುವುದು ಲಾಭದ ಒಂದು ಭಾಗ, ಅದನ್ನು ಷೇರುದಾರರ ನಡುವೆ ನಾವೇನು ಮಾಡ್ತೀವಿ, ಹಂಚ್ತೀವಿ. ಅದನ್ನು ಕೊಡಬೇಕಾದ್ರೆ ನಮ್ಮ ಪ್ರಾಫಿಟ್ ಪೊಸಿಷನ್ ಅಷ್ಟೇ ಅಲ್ಲ, ಎಷ್ಟು ಕ್ಯಾಶ್ ಇದೆ ಅನ್ನೋದು ಗೊತ್ತಾಗಬೇಕಾಗತ್ತೆ ನಮಗೆ. ಅರ್ಥ ಆಗ್ತಿದೆಯಾ? ಏಕೆಂದರೆ ಲಿಕ್ವಿಡಿಟಿ ಪೊಸಿಷನ್ ಇಂಪಾರ್ಟೆಂಟ್. ಇಲ್ಲಿ ಕ್ಯಾಶ್ ಪೊಸಿಷನ್ ಎಷ್ಟಿದೆ ಅನ್ನೋದು ತಿಳ್ಕೊಂಡು ಅವ್ರಿಗೆ ಡಿವಿಡೆಂಟನ್ನು ಡಿಕ್ಲೇರ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು ಎಷ್ಟು ಕ್ಯಾಶ್ ಇದೆ ನಮ್ಮ ಹತ್ರ ಅನ್ನೋದನ್ನು ತಿಳಿಸ್ಕೊಡುತ್ತೆ. ಹಾಗೆ it explains, this cash flow statement explains reason for surplus or shortage of cash. ಏನಾಗಂದರೆ ಎ ಬಿಸ್ನೆಸ್ ಹ್ಯಾವ್ ಮೇಡ್ ಎ ಪ್ರಾಫಿಟ್ ಬಟ್ ಇಟ್ಸ್ ರನ್ನಿಂಗ್ ಶಾರ್ಟ್ ಆಫ್ ಕ್ಯಾಶ್. ಅಂದರೆ ಬಿಸ್ನೆಸ್ ಲಾಭವನ್ನು ಮಾಡಿದೆ, ಆದರೆ ಸಂಸ್ಥೆಯಲ್ಲಿ ಕ್ಯಾಶ್ ಇಲ್ಲ. ಹಾಗೆ ಬಿಸ್ನೆಸ್ ಇನ್ಕರ್ಡ್ ಲಾಸ್ ಬಟ್ ಸ್ಟಿಲ್ ಹ್ಯಾಸ್ ಸಫಿಷಿಯೆಂಟ್ ಕ್ಯಾಶ್. ಒಂದು ಕಡೆ ಲಾಭವನ್ನು ಮಾಡಿದೆ ಆದರೆ ಕ್ಯಾಶ್ ಇಲ್ಲ, ಇನ್ನೊಂದು ಕಡೆ ಲಾಸ್ ಆಗ್ತಿದೆ ಬಟ್ ಕ್ಯಾಶ್ ಇದೆ. ಹಾಗಾದರೆ ದಿಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಡಿಸ್ಕ್ಲೋಸಸ್ ರೀಸನ್ಸ್ ಫಾರ್ ಸಚ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್, ಸರ್ಪ್ಲಸ್ ಆರ್ ಶಾರ್ಟೇಜ್ ಆಫ್ ಕ್ಯಾಶ್. ನಮ್ಮ ಹತ್ರ ಸಂಸ್ಥೆಯಲ್ಲಿ ಹೆಚ್ಚಿನ ಕ್ಯಾಶ್ ಇದೆ, ಸರ್ಪ್ಲಸ್ ಇದೆ ಅನ್ನೋದಾದರೆ ಅದಕ್ಕೆ ರೀಸನ್ಸ್ಗಳೇನೇನು, ಶಾರ್ಟೇಜ್ ಇದೆ ಅನ್ನೋದಕ್ಕೆ ರೀಸನ್ಸ್ಗಳೇನು ಅನ್ನೋದನ್ನು ತಿಳಿಸ್ಕೊಡುತ್ತೆ. ಹೀಗೆ ನಾವು ಈ ಒಂದು ಸೆಷನ್ನಲ್ಲಿ ಮೊದಲಿಗೆ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಈಸ್ ಅ ಸ್ಟೇಟ್ಮೆಂಟ್ ವಿಚ್ ಡಿಸ್ಕ್ರೈಬ್ಸ್ ದಿ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಆಫ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಆಫ್ ಅನ್ ಎಂಟರ್ಪ್ರೈಸ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಟೈಮ್. ಒಂದು ಅವಧಿಗೆ ಸಂಬಂಧಪಟ್ಟಂತೆ ಸಂಸ್ಥೆಯಲ್ಲಿ ಎಷ್ಟು ಕ್ಯಾಶ್ ಇನ್ಫ್ಲೋ ಆಗ್ತಿದೆ, ಎಷ್ಟು ಕ್ಯಾಶ್ ಔಟ್ಫ್ಲೋ ಆಗ್ತಿದೆ ಅನ್ನೋದನ್ನು ತಿಳಿಸ್ಕೊಡುತ್ತೆ. ಹಾಗೆ ಇಟ್ ಸಮ್ಮರೈಸಸ್ ದಿ ಕಾಸಸ್ ಆಫ್ ಚೇಂಜಸ್ ಇನ್ ಕ್ಯಾಶ್ ಪೊಸಿಷನ್ ಆಫ್ ಎ ಬಿಸ್ನೆಸ್. ಅಂದರೆ ಏನೆಲ್ಲ ಕಾರಣಗಳು, ಈ ಕ್ಯಾಶ್ ಪೊಸಿಷನ್ ಚೇಂಜ್ ಆಗೋದಕ್ಕೆ ಏನೆಲ್ಲ ಕಾರಣಗಳು, ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತೆ, ಒಂದು ಎಂಟರ್ಪ್ರೈಸ್ಗೆ ಸಂಬಂಧಪಟ್ಟಂತೆ 2 ಬ್ಯಾಲೆನ್ಸ್ ಶೀಟ್ಸ್ ಡೇಟ್ಸ್ಗಳಲ್ಲಿ ಮಧ್ಯದಲ್ಲಿ ಏನೆಲ್ಲ ಕಾರಣಗಳು ಕ್ಯಾಶ್ ಪೊಸಿಷನ್ ಚೇಂಜ್ ಆಗೋದಕ್ಕೆ ನಾನು ತಿಳ್ಕೊಂಡ್ವಿ. ಹಾಗೆ ಕ್ಯಾಶ್ ಅಂದ್ರೇನು, ಕ್ಯಾಶ್ ಈಕ್ವಲೆಂಟ್ಸ್ ಅಂದ್ರೇನು ಅಂತ ತಿಳ್ಕೊಂಡ್ವಿ. ಮತ್ತು ಆಬ್ಜೆಕ್ಟಿವ್ಸಲ್ಲಿ 5 ಆಬ್ಜೆಕ್ಟಿವ್ಸ್ನ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಿಂದ ತಿಳ್ಕೊಂಡಿದ್ವಿ. ಅಂದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡುವಂಥ ಉದ್ದೇಶಗಳನ್ನು ನಾವು